ಹಾಯ್, ನಾನು ಹರ್ಷ ಫ್ರಮ್ ಕನ್ನಡ ವಿಲಾಸ್. ನನ್ನ ಮುಂದೆ ಇವತ್ತು ನಿಂತಿದೆ ಬಜಾಜ್ ಅವರ ಹೊಸ ಅಫೋರ್ಡಬಲ್ ಚೇತಕ್ ಎವರ್, ದಿ ಚೇತಕ್ C2501. ಈ ಒಂದು ಕಾಂಪ್ಯಾಕ್ಟ್ ಡಿಸೈನ್ ಮತ್ತೆ ಮೆಟಲ್ ಬಾಡಿ ಇದೆಲ್ಲ ಸೇರ್ಕೊಂಡು ಚೇತಕ್ನವರ ಒಂದು ಹೊಸ ಅಫೋರ್ಡಬಲ್ ಚೇತಕ್ ಆಗಿದೆ ಇದು C2501. ಸೊ ಆಲ್ ನ್ಯೂ ಡಿಸೈನ್, ಹೊಸ ಪ್ಲಾಟ್ಫಾರ್ಮ್, BLDC ಹಬ್ ಮೋಟರ್ ವಿತ್ 113 ಕಿಲೋಮೀಟರ್ IDC ರೇಂಜ್, 25 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್, ರಿವರ್ಸ್ LCD ಡಿಸ್ಪ್ಲೇ, ಕನೆಕ್ಟೆಡ್ ಫೀಚರ್ಸ್ ಜೊತೆಗೆ ಇದು ಒಂದು ಅಫೋರ್ಡಬಲ್ ಚೇತಕ್ ಆಗಿದೆ. ಈ ಒಂದು ಚೇತಕ್ 2501 ನ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಜಸ್ಟ್ 87,500 rupees ಎಕ್ಸ್ಟ್ರಾ ರೂಮ್ ಇಂದ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಸ್ಪೆಷಲ್ ಥ್ಯಾಂಕ್ಸ್ ಟು ಚೇತಕ್ ಹಾಸನ್ ಫಾರ್ ಹೆಲ್ಪಿಂಗ್ ಮೀ ಔಟ್. ನೀವು ಚೇತಕ್ ಎಲೆಕ್ಟ್ರಿಕ್ ವೆಹಿಕಲ್ನ ಯಾವುದೇ ಪ್ರಾಡಕ್ಟ್ಸ್ನ ಚೆಕ್ ಇನ್ ಮಾಡಬೇಕು ಅಂದ್ರೂ ನೀವು ಹಾಸನದ ಚೇತಕ್ ಶೋರೂಮ್ಗೆ ವಿಸಿಟ್ ಮಾಡಿ. ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಲೆಟ್ ಸ್ಟಾರ್ಟ್ ದ ಫುಲ್ ರಿವ್ಯೂ ವಿಡಿಯೋ. ಮೊದಲನೇದಾಗಿ ನಾವು ಡಿಸೈನ್ನ ನೋಡೋದಾದರೆ ತುಂಬಾ ಸ್ಲೀಕ್ ನಿಯೋ ಕ್ಲಾಸಿಕ್ ಡಿಸೈನ್ ಕೊಟ್ಟಿದ್ದಾರೆ. ತುಂಬ ಕಾಂಪ್ಯಾಕ್ಟ್ ಆಗಿದೆ. ಸೊ ಹೆಣ್ಮಕ್ಳಿಗೆ ಹೇಳಿ ಮಾಡಿಸೋಂಥ ಗಾಡಿ ಇದು. ತಳ್ಳಾಡೋದಕ್ಕಾಗಲಿ, ಆರಾಮಾಗಿ ಮನೆ ಒಳಗಡೆ ಪಾರ್ಕಿಂಗ್ ಮಾಡೋದಕ್ಕಾಗಲಿ, ಎಲ್ಲಿ ಬೇಕಲ್ಲಿ ನುಗ್ಗಾಡ್ಸ್ಕೊಂಡು ಹೋಗ್ಬೋದು. ಸಿಟಿ ಒಳಗಡೆ, ಮಾರ್ಕೆಟ್ ಒಳಗಡೆ ನೀವು ಎಲ್ಲಿ ಬೇಕಾದ್ರೂ ತೊಗೊಂಡೋಗಿ ಆರಾಮಾಗಿ ಹೋಗುತ್ತೆ ಗಾಡಿ. ಸೊ ನಿಮಗೆ ತುಂಬ ಕಾಂಪ್ಯಾಕ್ಟ್ ಡಿಸೈನ್ ಆಗಿರೋದ್ರಿಂದ, ಸಪೋಸ್ ನೀವು ಏನಾರ PGಲಿ ನಿಲ್ಸ್ಕೊತಾ ಇದ್ದೀರಾ, ಪಾರ್ಕಿಂಗ್ ಸ್ಪೇಸ್ ಜಾಸ್ತಿ ಇಲ್ಲ, ಅಥವಾ ಪಾರ್ಕಿಂಗ್ ಲಾಟಲ್ಲಿ ಹಾಕ್ತಾ ಇದ್ದೀರಾ, ಜಾಸ್ತಿ ಜಾಗ ಇಲ್ಲ, ಆರಾಮಾಗಿ ಎರಡು ಗಾಡಿ ಮಧ್ಯೆ ಆರಾಮಾಗಿ ನಿಲ್ಲಿಸ್ಬಿಡ್ಬೋದು. ಅಷ್ಟು ಸ್ಲೀಕ್ ಡಿಸೈನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಲೋಯೆಸ್ಟ್ ಟರ್ನಿಂಗ್ ರೇಡಿಯಸ್ ಇದರಲ್ಲಿ ಇರೋದು. ಯಾಕೆಂದರೆ ವೀಲ್ ಬೇಸ್ ಕಮ್ಮಿ ಇರೋದ್ರಿಂದ ನಮಗೆ ಟರ್ನಿಂಗ್ ರೇಡಿಯಸ್ ಕೂಡ ತುಂಬಾ ಕಮ್ಮಿ ಆಗಿದೆ. ಸೊ ಇದರ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಕೆಳಗಡೆ ನೋಡ್ತಾ ಇರ್ಬೋದು. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 170 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು ಬೈಕ್ನ ರೇಂಜ್ಗೆ ಕೊಟ್ಟಿದ್ದಾರೆ ಈ ಒಂದು ಗ್ರೌಂಡ್ ಕ್ಲಿಯರೆನ್ಸ್ನ. ಇಂಡಿಯನ್ ರೋಡ್ಸ್ಗಂತೂ ಏನು ತೊಂದರೆ ಇಲ್ಲ ಅಂತಲೇ ಹೇಳ್ತೀನಿ. ಸೊ ಫ್ರಂಟಿಂದ ನೋಡೋದಾದ್ರೆ ನಮಗೆ ಚೇತಕ್ಕಿನ ಒಂದು ಹೊಸ ಹೆಡ್ಲೈಟ್ಸ್ ಕಾಣಿಸ್ತಾ ಇದೆ. ಇದು ಹಳೆ ಚೇತಕ್ C3001ಗೂ ಮತ್ತು ಅಥವಾ 335 ಸೀರೀಸ್ಗೂ ಮ್ಯಾಚ್ ಆಗಲ್ಲ. ಸೊ ಹೊಸ ಅದು ವಿತ್ DRLs ಆ್ಯಂಡ್ ಲೋ ಬೀಮ್, ಹೈ ಬೀಮ್ ಎರಡೂ ಕೊಟ್ಟಿದ್ದಾರೆ. ಇದು ಲೋ ಬೀಮು, ಇದು ಹೈ ಬೀಮು. ನೆಕ್ಸ್ಟ್ ಇಂಡಿಕೇಟರ್ಸ್ ಬಂದು LED ಇಂಡಿಕೇಟರ್ಸ್ ಎರಡೂ ಕಡೆ ಇಂಟಿಗ್ರೇಟೆಡಾಗಿ ಕೊಟ್ಟಿದ್ದಾರೆ. ಸೊ ಇದು ಫೈಬರ್ ಪಾರ್ಟ್, ಇದು ಮೆಟಲ್ ಪಾರ್ಟ್, ಮತ್ತು ಈ ಫೆಂಡರು ಅಷ್ಟೇ, ಇದು ಫೈಬರ್ ಪಾರ್ಟ್. ಸೊ ಬಾಡಿ ಬಂದು ಮೆಟಲ್ ಪಾರ್ಟ್, ಇದು ಕೂಡ ಮೆಟಲ್ ಪಾರ್ಟ್. ನೆಕ್ಸ್ಟ್ ಇದರಲ್ಲಿ ನಮಗೆ ಮೇಯ್ನಾಗಿ ಮುಂಭಾಗದಲ್ಲಿ ಬರೋದು ಡಿಸ್ಕ್ ಬ್ರೇಕ್. ಫ್ರಂಟಲ್ಲಿ ಸಿಂಗಲ್ ಕ್ಯಾಲಿಪರ್ ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ ವಿತ್ 12 inches ಅಲಾಯ್ ವೀಲ್ಸ್, 80/90 12 ಸೈಜ್ ಇರೋದು ಫ್ರಂಟ್ ಟ್ಯೂಬ್ಲೆಸ್ ಟೈರ್ಸ್. ಬ್ಯಾಕ್ ಸೈಡಲ್ಲಿ ನಮಗೆ BLDC ಹಬ್ ಮೋಟಾರ್ ಕೊಟ್ಟಿದ್ದಾರೆ. ಇದು ಬಂದು 2.2 ಕಿಲೋವ್ಯಾಟ್ನ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ನಾವು ಫುಟ್ ಬೋರ್ಡ್ ನೋಡ್ಬೋದು, ಫ್ಲ್ಯಾಟ್ ಆಗಿದೆ. ಎಷ್ಟೋ ಗಾಡಿಗಳಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ಮೇಲ್ಗಡೆಗೆ ಎದ್ದಿರುತ್ತೆ. ಸೊ ಇದರಲ್ಲಿ ಫ್ಲ್ಯಾಟ್ ಆಗಿರೋದ್ರಿಂದ ನೀವು ಆರಾಮಾಗಿ ಸಾಮಾನೆಲ್ಲ ಇಟ್ಕೊಂಡು ಹೋಗ್ಬೋದು. ಮತ್ತು ಇಲ್ಲಿ ಸ್ಟೋರೇಜ್ ಸ್ಪೇಸಸ್ನ ಕೂಡ ಕೊಟ್ಟಿದ್ದಾರೆ. ಮೊಬೈಲ್ನ ಇಟ್ಕೋಬೋದು ಆರಾಮಾಗಿ. ಲೆಫ್ಟ್ ಸೈಡಲ್ಲೂ ಕೂಡ ಕೊಟ್ಟಿದ್ದಾರೆ. ಹುಕ್ ಕೊಟ್ಟಿದ್ದಾರೆ, ಕವರ್ನ ಎತ್ತಾಕೋಬೋದು. ಮತ್ತು ಇಲ್ಲಿ C2501ನ ಬ್ಯಾಡ್ಜಿಂಗ್ನ ಕೊಟ್ಟಿದ್ದಾರೆ. ಮತ್ತು ಕೀ ನೋಡ್ಬೋದು. ಇದರಲ್ಲಿ ಯಾವುದೇ ರೀತಿಯಂಥ ಬಟನ್ಸ್ ಸ್ಟಾರ್ಟ್ ಏನು ಬರೋದಿಲ್ಲ. ಕೀ ಸ್ಟಾರ್ಟ್ ಆ್ಯಕ್ಚುಲಿ ಇಗ್ನಿಷನ್ನ ನೀವು ಆನ್ ಮಾಡ್ಕೋಬೋದು. ಮತ್ತು ಸೀಟ್ ಓಪನಿಂಗ್ನ ಕೂಡ ಇಲ್ಲಿಂದನೇ ಮಾಡ್ಕೋಬೋದು. ನಂತರ ಸೀಟ್ ತುಂಬಾ ಸ್ಲೀಕ್ ಆಗಿದೆ. ಮತ್ತು ಬ್ಯಾಕ್ ಸೈಡ್ ಅವ್ರಿಗೆ ಆರಾಮಾಗಿ ಪಿಲಿಯನ್ಗೂ ಕೂಡ ಕಂಫರ್ಟ್ ಕೊಡೋ ಥರ ಇದೆ. ಬ್ಯಾಕ್ ಸೈಡಿಂದ ಚೇತಕ್ನ ಬ್ಯಾಡ್ಜಿಂಗ್ನ ನೋಡ್ಬೋದು. ಮತ್ತು ಆಲ್ LED ಸೆಟಪ್, ಫ್ರಂಟ್ ಕೂಡ LED ಹೆಡ್ಲೈಟ್ಸ್, ಇಂಡಿಕೇಟರ್ಸ್, ಮತ್ತು ಬ್ಯಾಕ್ ಸೈಡಲ್ಲೂ ಕೂಡ ಸೊ ರಿಫ್ಲೆಕ್ಟರ್ಸು 3 ಕಡೆ ಕೊಟ್ಟಿದ್ದಾರೆ. ಹಬ್ ಮೋಟಾರ್ ವಿತ್ ಬ್ಯಾಕ್ ಸೈಡ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನು. ನೀವಿಲ್ಲಿ ಮಡ್ ಸ್ಪ್ಲಾಶಸ್ನ ತುಂಬಾ ಕಂಟ್ರೋಲ್ ಮಾಡ್ಬೋದು. ನೋಡಿ, ಇಲ್ಲಿ ಮಡ್ ಸ್ಪ್ಲಾಶ್ ಆಗೋದೇ ಇಲ್ಲ. ಯಾಕೆಂದರೆ ಇದು ಈ ಒಂದು ಬ್ಯಾಕ್ ಸೈಡಲ್ಲಿ ಫೈಬರ್ ಪಾರ್ಟಿ ಏನು ನೋಡ್ತಾ ಇದ್ವಿ, ಕಂಪ್ಲೀಟ್ಲಿ ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಮತ್ತು ಈ ಒಂದು ಸ್ವಿಂಗ್ ಆರ್ಮ್ ಏನು ನೋಡ್ತಾ ಇದ್ವಿ, ಪ್ಯಾಕ್ಡಾಗಿ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ಈ ಒಂದು ಬೈಕಿನ ಡಿಸೈನ್ ಎನ್ಹ್ಯಾನ್ಸ್ ಮಾಡ್ತಾ ಇದೆ ಮತ್ತು ದಪ್ಪ ಅಂತ ಕಾಣಿಸ್ತಾ ಇದೆ. ನಂತರ ನಾವು ಸ್ಟೋರೇಜ್ ಸ್ಪೇಸ್ನ ನೋಡೋದಾದ್ರೆ ಜಸ್ಟ್ ಇದನ್ನು ಲೆಫ್ಟ್ ಸೈಡಿಗೆ ನೀವು ಕೀನ ಮಾಡಿದರೆ ಸೊ ಸ್ಟೋರೇಜ್ ಸ್ಪೇಸ್ ಓಪನ್ ಆಗುತ್ತೆ. ಸೊ ಈ ರೀತಿಯಾಗಿ ತೆಗಿಬೋದು. 25 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಅಂಡರ್ ಸೀಟ್ ಸ್ಟೋರೇಜ್ನಲ್ಲಿ ನಮಗೆ ಚಾರ್ಜರ್ನ ಇಟ್ಕೋಬೋದು, ಅಥವಾ ಒಂದು ಫುಲ್ ಫೇಸ್ ಹೆಲ್ಮೆಟ್ನ ಉಲ್ಟಾ ಇಡ್ಬೋದು. ಅಷ್ಟು ನಮಗೆ ಸ್ಪೇಸ್ ಸಿಗ್ತಾ ಇದೆ. ಒಂದು ಕಾಮನ್ ಯೂಸೇಜ್, ಡೇ ಟು ಡೇ ಯೂಸೇಜ್ಗೆ ಸಾಕು ಅಂತಲೇ ಹೇಳ್ತೀನಿ. ಮತ್ತು ಇಲ್ಲಿ ಚಾರ್ಜಿಂಗ್ ಪೋರ್ಟ್ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಬಿಟ್ಟು ಸೀಟ್ ಹೆಂಗೆ ಹಾಕೋದು ಅಂತ ಯೋಚನೆ ಮಾಡ್ತಿದ್ದೀರಾ, ಇಲ್ಲಿಗೆ ಚಾರ್ಜಿಂಗ್ ಹಾಕಿದರೆ ಈ ಒಂದು ಜಾಗ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ವೈರನ್ನು ಹೊರಗಡೆ ಬರೋ ಥರ ಕೊಟ್ಟಿದ್ದಾರೆ. ಸೊ ಈ ಜಾಗದಿಂದ ವೈರು ಹೊರಗಡೆ ಬರುತ್ತೆ. ಸೊ ಡಿಸೈನ್ ವಿಷಯದಲ್ಲಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಂಜಿನಿಯರಿಂಗ್ ತುಂಬಾ ಚೆನ್ನಾಗಿದೆ. ನಂತರ ನಾವು ಸೊ ಬಟನ್ಸ್ನ ವಿಷಯ ಬಗ್ಗೆ ಮಾತಾಡೋದಾದರೆ ಲೆಫ್ಟ್ ಸೈಡಲ್ಲಿ ಬೇಸಿಕ್ ಕಂಟ್ರೋಲ್ಸ್ ಲೈಕ್ ಇಂಡಿಕೇಟರ್ಸ್, ಹಾರ್ನ್ ಮತ್ತು ಹೈ ಬೀಮ್, ಲೋ ಬೀಮ್. ರೈಟ್ ಸೈಡನ್ನ ಬಟನ್ಸ್ನ ನೋಡೋದಾದರೆ ನಮಗೆ ಮೋಡ್,
ಮೋಡ್ ಅಂದರೆ ಲೈಕ್ ಸ್ಪೀಡೋಮೀಟರ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೋಸ್ಕರ, ಅಂದರೆ ನೀವು ಟ್ರಿಪ್ ಎ ಟ್ರಿಪ್ ಬಿ ಕ್ಲಾಕ್ ಅವೆಲ್ಲ ಸೆಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಮೋಡ್ ಬಟನ್ನ ಕೊಟ್ಟಿದ್ದಾರೆ. ಮತ್ತು ಡ್ರೈವ್ ಮೋಡ್, ಸೊ ಡ್ರೈವ್ ಬಂದು ಇಕೋ ಮತ್ತು ಸ್ಪೋರ್ಟ್ 2 ಮೋಡ್ ಕೊಟ್ಟಿರೋದು. ನ್ಯೂಟ್ರಲ್, ಸೊ ನ್ಯೂಟ್ರಲ್ ಬಂದು ನಿಮಗೆ ಗಾಡಿ ಆಕ್ಸಲೇಟರ್ ಕೊಟ್ಟರೆ ಮುಂದಕ್ಕೆ ಹಿಂದಕ್ಕೆ ಮೂವ್ ಆಗಲ್ಲ. ಸೊ ಲಾಂಗ್ ಪ್ರೆಸ್ ಮಾಡಿದ್ರೆ ಆರ್ ಬಟನ್ನ ನಿಮಗೆ ರಿವರ್ಸ್ ಮೋಡ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ವೆರಿ ಸಿಂಪಲ್, ನಮಗೆ ತುಂಬಾ ಸಿಂಪಲ್ ಆಗಿ ನಮಗೆ ಕೊಟ್ಟಿದ್ದಾರೆ. ಸೊ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಈಗಿನ್ನೂ DL ತಗೊಂಡಿರೋ ಎಲ್ಲ ರೈಡರ್ಸ್ ಕೂಡ ಈ ಒಂದು ಸ್ಕೂಟರ್ನ ಆರಾಮಾಗಿ ಓಡಿಸ್ಬೋದು. ಅಷ್ಟು ವೆರಿ ಈಸಿ ಫೀಚರ್ಸ್ನ ಕೊಟ್ಟಿದ್ದಾರೆ ಇದರಲ್ಲಿ. ಕಂಟ್ರೋಲ್ಸ್ ಕೂಡ ತುಂಬಾ ಈಸಿ. ಚೇತಕ್ 2501ನಲ್ಲಿ ನಿಮಗೆ ಒಂದು ಟೆಕ್ ಪ್ಯಾಕ್ನ ತೊಗೊಂಡ್ರೆ ಸ್ಪೆಷಲ್ ಫೀಚರ್ಸ್ ಎನೇಬಲ್ ಆಗುತ್ತೆ. ಅದು ಏನಂದರೆ ಹಿಲ್ ಹೋಲ್ಡ್ ಅಸಿಸ್ಟ್, ಈಕೋ ಮತ್ತು ಸ್ಪೋರ್ಟ್ಸ್ ಮೋಡ್, ಮತ್ತು ಮ್ಯೂಸಿಕ್ ಪ್ಲೇ ಮತ್ತು ಪಾಸ್ ಅದನ್ನು ಕೂಡ ನೀವು ಕಂಟ್ರೋಲ್ ಮಾಡ್ಕೋಬೋದು. ಗೈಡ್ ಮೀ ಹೋಮ್ ಹೆಡ್ಲೈಟ್ ಕೂಡ ಎನೇಬಲ್ ಆಗುತ್ತೆ ಈ ಒಂದು ಟೆಕ್ ಪ್ಯಾಕ್ ತೊಗೊಂಡ್ರೆ. ಸ್ಪೆಸಿಫಿಕೇಷನ್ಸ್ ವೈಸ್ ಆಗಲೇ ಹೇಳಿದ್ದೀನಿ, ನಿಮಗೆ 113 ಕಿಲೋಮೀಟರ್ಸ್ IDC ರೇಂಜ್ ಬರುತ್ತೆ. ರಿಯಲ್ ಟೈಮಲ್ಲಿ ಆಲ್ಮೋಸ್ಟ್ 95 ಕಿಲೋಮೀಟರ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಸೊ ಚಾರ್ಜರ್ ಆಗಲೇ ಹೇಳಿದಾಗೆ 750 ವ್ಯಾಟ್ಸ್ ಆಫ್ ಬೋರ್ಡ್ ಚಾರ್ಜನ್ನು ಕೊಟ್ಟಿದ್ದಾರೆ. ನೀವು ಮನೆಯಲ್ಲಿ ಚಾರ್ಜ್ ಹಾಕಿದಾಗ ಆರಾಮಾಗಿ 0 to 80% ಜಸ್ಟ್ 2 hours 25 ಮಿನಿಟ್ಸಲ್ಲಿ ಚಾರ್ಜ್ ಆಗುತ್ತೆ. ಮತ್ತು 0 ಇಂದ 100% 3 hours 45 ಮಿನಿಟ್ಸಲ್ಲಿ ಚಾರ್ಜ್ ಆಗುತ್ತೆ. ನೀವು ಮನೆಯಲ್ಲಿ ನಾರ್ಮಲ್ ಪ್ಲಗ್ ಪಾಯಿಂಟಿಗೆ ಹಾಕೊಂಡ್ರೆ ಸಾಕು, ಆರಾಮಾಗಿ ಚಾರ್ಜ್ ಆಗುತ್ತೆ. ಅದು ಕೂಡ 3 hours 45 ಮಿನಿಟ್ಸಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ. ಕರ್ಬ್ ವೇಟ್ ಇದು ಆ್ಯಕ್ಚುಲಿ ಲೋಯೆಸ್ಟ್ ಕರ್ಬ್ ವೇಟ್ 107 kgs ಕೊಟ್ಟಿದ್ದಾರೆ. ನಿಮಗೆ ಹ್ಯಾಂಡ್ಲಿಂಗಲ್ಲಂತೂ ತುಂಬಾ ಈಸಿ, ಲೇಡೀಸ್ಗಂತೂ ಹೇಳಿ ಮಾಡಿಸಿರೋ ಗಾಡಿ. ನೆಕ್ಸ್ಟ್ ವೀಲ್ ಬೇಸ್ ಬಂದು 1225 mm, ಮತ್ತು ಸ್ಟ್ಯಾಂಡರ್ಡ್ ವಾರಂಟಿಯಾಗಿ ಇದಕ್ಕೆ 3 years ಅಥವಾ 50,000 ಕಿಲೋಮೀಟರ್ಸ್ನ ಕೊಡ್ತಿದ್ದಾರೆ. ನೆಕ್ಸ್ಟ್ ನಾವು ಕನ್ಸೋಲ್ನ ನೋಡೋದಾದರೆ ಇದರಲ್ಲಿ ರಿವರ್ಸ್ LCD ಕನ್ಸೋಲ್ನ ಕೊಟ್ಟಿದ್ದಾರೆ. ಸೊ ಇವಾಗ ನಮಗೆ ಕನ್ಸೋಲ್ ಆನ್ ಆಗಿದೆ. ಲೆಫ್ಟ್ ಸೈಡಲ್ಲಿ ನೋಡ್ಬೋದು ನಾವು ಬ್ಯಾಟ್ರಿ ಎಷ್ಟು ಲೆವೆಲ್ಸ್ ಇದೆ ಅಂತ ಇಲ್ಲಿ ಕೊಡ್ತಾ ಇದೆ, ಮತ್ತು ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕೆಳಗಡೆ ಕೊಡ್ತಾ ಇದೆ. ರೇಂಜ್ 76 ಕಿಲೋಮೀಟರ್ಸ್ ರೇಂಜ್. ಓಡೋಮೀಟರ್ 16 ಕಿಲೋಮೀಟರ್ಸ್. ರೈಟ್ ಸೈಡಲ್ಲಿ ಪವರ್ ಬಾರ್ ಅಂತ ಕೊಟ್ಟಿದ್ದಾರೆ, ಅಂದರೆ ನೀವು ಎಕ್ಸಲರೇಷನ್ ಎಷ್ಟು ಕೊಡ್ತೀರೋ ಅದ್ರ ಮೇಲೆ ಚೇಂಜ್ ಆಗುತ್ತೆ. ಟೈಮ್ನ ನೀವು ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಸೈಡ್ ಸ್ಟ್ಯಾಂಡ್ ನೀವು ಸೊ ತೆಗೆದ ತಕ್ಷಣ ಸೈಡ್ ಸ್ಟ್ಯಾಂಡ್ ಕಟ್ ಆಫ್, ಸೊ ಆ ಒಂದು ಫೀಚರ್ನ ಕೂಡ ಸೇಫ್ಟಿ ಫೀಚರ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಟೆಕ್ ಪ್ಯಾಕ್ನ ಖರೀದಿಸಿದ್ರೆ ನಿಮಗೆ ಹಲವಾರು ಫೀಚರ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಲೈಕ್ ಸ್ಪೋರ್ಟ್ಸ್ ಮೋಡ್ ಆಗಿರ್ಬೋದು, ಮತ್ತು ಕಾಲ್ ರಿಜೆಕ್ಟ್, ಕಾಲ್ ಅಕ್ಸೆಪ್ಟ್, ಆಮೇಲೆ ಮ್ಯೂಸಿಕ್ ಕಂಟ್ರೋಲು. ಸೊ ಈ ರೀತಿಯಾದಂತಹ ಟೆಕ್ ಫೀಚರ್ಸ್ಗಳು ನಿಮಗೆ ಎನೇಬಲ್ ಆಗುತ್ತೆ. ಮತ್ತು ಹಿಲ್ ಹೋಲ್ಡ್, ಫಾಲೋ ಮಿ ಹೆಡ್ ಲ್ಯಾಂಪ್, ಸೊ ಆ ರೀತಿಯಾದಂಥ ಫೀಚರ್ಸ್ ಮಾತ್ರ ನಿಮಗೆ ಹಾರ್ಶ್ ಸನ್ಲೈಟಲ್ಲಿ ಆಗಿರ್ಬೋದು, ಸಿಟಿ ಯೂಸೇಜಲ್ಲಿ ಈ ಒಂದು ಡಿಸ್ಪ್ಲೇ ಗುಡ್ ಎನಫ್. ತುಂಬಾ ಈಸಿ, ಓದೋದಕ್ಕೂ ಅಷ್ಟೇ ತುಂಬ ದೊಡ್ಡದಾಗಿದೆ. ಈಸಿಯಾಗಿ ನೀವು ಇದನ್ನು ಓದ್ಬೋದು. ಎಲ್ಲ ಇನ್ಫಾರ್ಮೇಷನ್ಸ್, ಬೇಸಿಕ್ ಇನ್ಫಾರ್ಮೇಷನ್ಸ್ ಡಿಸ್ಪ್ಲೇಲೇ ನಿಮಗೆ ಕೊಡುತ್ತೆ. ನಂತರ ನಮಗೆ ಈ ಬಟನ್ನ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಟ್ರಿಪ್ ಮೀಟರ್ಗೆ ಹೋಗ್ಬೋದು. ನೆಕ್ಸ್ಟ್ ಕ್ಲಾಕ್ನ ನೀವು ಸೆಟ್ ಮಾಡ್ಕೋಬೋದು. ಈ ಒಂದು ಕ್ಲಾಕ್ ಇದೆಯಲ್ಲ, ಈ ಒಂದು ಕ್ಲಾಕ್ನ ಕೂಡ ನೀವು ಸೆಟ್ ಮಾಡ್ಕೋಬೋದು. ಸೊ ಇದಾಗಿತ್ತು ದಿ ಆಲ್ ನ್ಯೂ ಚೇತಕ್ C2501 ಕಂಪ್ಲೀಟ್ ರಿವ್ಯೂ ವಿಡಿಯೋ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಬೈಕ್ ಮತ್ತು ಕಾರ್ ರಿವ್ಯೂ ವಿಡಿಯೋಸ್ ನಿಮಗೆ ಬೇಗ ತಲುಪುತ್ತೆ.